ಏನಾಯ್ತು ಈ ಗುರು ಅನ್ಕೊಂಡು ಹೋಗ್ತಿದ್ದಾನೆ? ಏನಿಲ್ಲ ನಕ್ಷತ್ರ, ನಾನು ಶರ್ಲಿ ಅವನನ್ನ ಚೆನ್ನಾಗಿ ಚುಡಾಯಿಸಿದ್ವಿ, ಅದಕ್ಕೆ ಉರ್ಕೊಂಡ. ಅಯ್ಯೋ ಯಾಕಕ್ಕ ಅಂಥದ್ದು ಏನಂದ್ರೆ? ಅವನಿಗೆ ನಿನ್ನ ಮೇಲೆ ತುಂಬ ಲವ್ವು, ಅದು ಅವನ ಕಣ್ಣಲ್ಲಿ ಕಾಣಿಸ್ತಾ ಇದೆ ಅಂದ್ವಿ. ಇಲ್ಲ ಅಂತ ವಾದ ಮಾಡ್ತಾ ಇದ್ದ, ಅಷ್ಟರಲ್ಲಿ ನೀನು ಬಂದೆ. ಐ ಥಿಂಕ್ ಭೂಪತಿ ಇಸ್ ಆಂಗ್ರಿ ಆನ್ ಅಸ್. ಅಯ್ಯೋ ಸಿಟ್ಟು ಬಿಡು, ಅದೆಲ್ಲ ಲೆಕ್ಕಕ್ಕಿಲ್ಲ. ಇವಾಗ ಸಿಟ್ಟು ಮಾಡ್ಕೋತಾನೆ, ಆಮೇಲೆ ಅವನಾಗವನೇ ಸರಿ ಹೋಗ್ತಾನೆ. ಆದರೆ ನಕ್ಷತ್ರ, ಅವನನ್ನು ಇಷ್ಟಪಡ್ತಿರೋದಂತೂ ಹೌದು. ಮನಸ್ಸಲ್ಲಿ ಪ್ರೀತಿ ತುಂಬಿಕೊಂಡು ಮಾತಲ್ಲಿ ಸಿಟ್ಟು ತೋರಿಸ್ತಾ ಇರ್ತಾನೆ ಅಷ್ಟೆ. ಆದರೆ ಆ ಪ್ರೀತಿ ಹೊರ ಬರೋ ಕಾಲ ಜಾಸ್ತಿ ದೂರ ಇಲ್ಲ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನೋಡಿ, ನನ್ನ ಸಾಯಿಸಿದ್ರೆ ನಿಮ್ಗೇನು ಸಿಗಲ್ಲ. ಒಂದು ನಿಮಿಷ ನನ್ನ ಮಾತು ಕೇಳಿ. ಸಾವಿನ ಮನೆಗೆ ಹೋಗ್ತಿರೋಳ ಜೊತೆ ನನಗೇನು ಮಾತು? ನನ್ನ ಸಾಯಿಸಿದ್ರೆ ನಿಮ್ಗೇನು ಸಿಗಲ್ಲ ಅಂತ ಹೇಳ್ತಿದ್ದೀನಿ, ಅರ್ಥ ಆಗ್ತಿಲ್ವಾ? ನಕ್ಷತ್ರಕ್ಕೆ ತೊಂದರೆ ಕೊಡೋನು ಯಾರೇ ಆಗಿರ್ಲಿ, ಏನೇ ಆಗಿರ್ಲಿ, ನಾನು ಅವನಿಗೆ ಸಪೋರ್ಟ್ ಮಾಡ್ತೀನಿ ಹೊರತು ಅವನಿಗೆ ತೊಂದರೆ ಕೊಡಲ್ಲ. ಅವಳು ಸತ್ರ ಸಾಕು ಅಂತ ಕಾಯ್ತಿದ್ದೀನಿ ನಾನು. ಏಯ್, ಏನು ಮಾತಾಡ್ತಿದ್ಯಾ? ಎಸ್ಕೇಪ್ ಆಗೋ ನಾಟಕನಾ? ನಾಟಕನೂ ಅಲ್ಲ, ಏನೂ ಅಲ್ಲ. ನಕ್ಷತ್ರಕ್ಕೆ ತೊಂದರೆ ಕೊಡ್ತೀಯಾ? ಕೊಡು. ಅವಳ ಜೀವನನ ನರ್ಕ ಮಾಡು. ಆ ಆರ್ತಿ CS ಒದ್ದಾಡಿ ಸಾಯೋ ಥರ ಮಾಡು. ನನಗೆ ಖುಷಿ. ಇನ್ಫ್ಯಾಕ್ಟ್ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರೂ ಇರಲ್ಲ. ಏಯ್, ನೀನು ಈ ಥರ ಕತೆ ಹೇಳಿದ್ರೆ ನಾನು ನಂಬಿ ನಿನ್ನ ಬಿಟ್ಬಿಡ್ತೀನಿ ಅನ್ಕೊಂಡ? ನೋ, ಯು ನೋ ಆಲ್ ಮೈ ಸೀಕ್ರೆಟ್ಸ್. ನೀನಿಲ್ಲಿಂದ ಜೀವಂತ ಹೋಗೋಕೆ ಸಾಧ್ಯನೇ ಇಲ್ಲ. ನಿನಗೆ ಸಾವಲ್ದೆ ಬೇರೆ ದಾರಿನೇ ಇಲ್ಲ. ನಿನಗೆ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಆ CS ನಕ್ಷತ್ರ ಬರೀ ನಿನ್ನ ಲೈಫ್ ಅಲ್ಲ, ನನ್ನ ಲೈಫ್ನು ಹಾಳು ಮಾಡಿದ್ದಾರೆ. ನಿನಗೆಷ್ಟು ಗ್ರಜ್ ಇದೆಯೋ ನನಗೂ ಅಷ್ಟೇ ಗ್ರಜ್ ಇದೆ. ಇವತ್ತೆಲ್ಲಾನು ಕಳ್ಕೊಂಡು ಅದ್ಯಾವುದೋ ತಿಪ್ಪೆನಲ್ಲಿ ಬದುಕ್ತಿದ್ದೀನಲ್ಲ, ಅದಕ್ಕೆ ನಕ್ಷತ್ರನೇ ಕಾರಣ. ಎಲ್ಲಾನು ತಿಳ್ಕೊಂಡಿದ್ಯಾ? ಇದು ಗೊತ್ತಿಲ್ವಾ ನಿನ್ಗೆ? ನಿನ್ ಗುಟ್ ನನಗೆ ಗೊತ್ತಾಯ್ತು ಅಂತ ಬರೀ ಮಾಡಬೇಡ. ನಾನು ನನಗೆ ತೊಂದರೆ ಕೊಡಲ್ಲ, ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ನಿನ್ನ ಶತ್ರು ನನಗೂ ಶತ್ರುನೇ. ನೀನ್ ಯಾರ ಕಣ್ಣಲ್ಲಿ ರಕ್ತ ಹರಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ಯೋ, ಆ ರಕ್ತನ ನೋಡಕ್ಕೆ ನನ್ನ ಕಣ್ಗಳು ಕಾಯ್ತಿದೆ. ಇನ್ಫ್ಯಾಕ್ಟ್ ಸುಮಾರು ಸಲ ಟ್ರೈ ಮಾಡಿದ್ದೀನಿ ಕೂಡ, ಆದರೆ ಪ್ರತಿ ಸಲ ನನ್ನ ಲಕ್ ಕೈ ಕೊಡ್ತಿತ್ತು. ಅಂದ್ರೆ ಇದಕ್ಕೂ ಮೊದಲು CS ಮೇಲೆ ಅಟ್ಯಾಕ್ ಆಗಿದ್ದು ನಾನೇ ಮಾಡಿಸಿದ್ದು. ಆ ದರಿದ್ರ ನಕ್ಷತ್ರ ಆ CS ಮುಗಿಸ್ಬೇಕು ಅಂತ ಸುಮಾರು ಸಲ ಟ್ರೈ ಮಾಡಿದ್ದೀನಿ, ಆದ್ರೆ ನನ್ನ ಕೈಲಿ ಆಗಿಲ್ಲ. ನನಗಾಗದೆ ಇರೋದನ್ನ ನೀನು ಮಾಡ್ತಿದ್ಯಾ. ನಾನು ನೀನು ಕೈ ಜೋಡಿಸಿದ್ರೆ ಆ ಶತ್ರುಗಳು ಧೂಳಿಪಟ ಆಗೋದ್ರಲ್ಲಿ ಡೌಟೇ ಇಲ್ಲ. What do you say? We are in the same boat. ನೀವೇನು ಅಂತ ನಮ್ಮ ಅಮ್ಮಂಗೆ ಗೊತ್ತಿಲ್ಲ, ನಾನೇನು ಅಂತಾನೂ ಗೊತ್ತಿಲ್ಲ. ಇಬ್ರು ಬ್ಲೈಂಡ್ ಆಗಿ ನಂಬಿದ್ದಾರೆ. ವಾಟ್ ಯು ಮೀನ್? ಅಂದ್ರೆ ಅಮ್ಮಂಗೆ ಮೋಸ ಮಾಡ್ತಿದ್ಯಾ? ಓ, ಯಾಕೆ ನೀವು ಮಾಡ್ತಿಲ್ವಾ? ನೀವೇನು ಅಂತ ನಿಮ್ಮ ಅಮ್ಮಂಗೆ ಗೊತ್ತಾ? ನೀವೇ ನಕ್ಷತ್ರಂಗೆ ತೊಂದರೆ ಕೊಡ್ತಿರೋದು ಅಂತ ಅತ್ತೆಗೆ ಹೇಳಿದ್ದೀರಾ? ಇಲ್ಲ ತಾನೆ? ಅದಕ್ಕೆ ಹೇಳಿದ್ದು ನಾವಿಬ್ರು ಒಂದೇ ದೋಣಿ ಕಳ್ಳರು ಅಂತ. ಅತ್ತೆಗೆ ಗೊತ್ತಾಗದೆ ನಾನು ಸುಮಾರು ಕೆಲಸ ಮಾಡಿದ್ದೀನಿ, ನೀವು ಮಾಡಿದ್ದೀರಾ. ಸೊ ಇವಾಗ ನನಗೂ ನಿಮಗೂ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ.
ಸೈಲೆಂಟ್ ಆದ್ರಿ ಅಂದರೆ ನಾನು ಹೇಳಿದ್ದು ಕರೆಕ್ಟ್ ಅಂತಾಯ್ತು. ನಿಮಗೊಟ್ಟು ನನಗೆ ಗೊತ್ತಾದ ಮೇಲೆ ನನಗೊಟ್ಟು ನಿಮಗೆ ಹೇಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಅತ್ತೆ ಅಂದ್ಕೊಂಡಿರೋ ಅಷ್ಟು ನಾನು ಒಳ್ಳೆಯವಳು ಅಲ್ಲ, ಇನ್ನೋಸೆಂಟು ಅಲ್ಲ. ಅಂದರೆ ಅತ್ತೆ ನನ್ನ ಬಗ್ಗೆ ಹೇಳಬೇಕಾದ್ರೆ ಪಾಪದ ಹುಡುಗಿ ಒಂಟಿ CSRT ಮನೆಯಿಂದ ಹೊರಗೆ ಹಾಕಿದ್ದಾರೆ, ಆರೋಪ ಹೊರಿಸಿದ್ದಾರೆ ಅಂತ ನಮಗೆ ಹೇಳಿರ್ಬೇಕಲ್ವಾ? ಅದ್ಯಾವುದು ಸುಳ್ಳಲ್ಲ. ನಾನು ಅವ್ರನ್ನ ಸಾಯ್ಸಕ್ಕೆ ನೋಡಿದ್ದು ನಿಜ, ಅವ್ರದ್ದು ಗೊತ್ತಾಗಿ ನನ್ನ ಮನೆಯಿಂದ ಹೊರಗಡೆ ಹಾಕಿರೋದು ನಿಜ. ಈ CS ನಕ್ಷತ್ರ ಇವರಿಬ್ಬರ ಮೇಲೆ ನಿನಗೆಷ್ಟು ಗ್ರಜ್ಜಿದ್ಯೋ ಅದ್ರ 10ರಷ್ಟು 100ರಷ್ಟು ನನಗಿದೆ. ನಾನು ಬದುಕ್ತಿರೋ ಪ್ರತಿ ಕ್ಷಣ ಅವ್ರ ಸಾವನ್ನು ಬಯಸ್ತಿದ್ದೀನಿ. ನನ್ನ ಕಣ್ಣು ಮುಂದೆ ಅವ್ರ ಜೀವನ ನರ್ಕ ಆಗಬೇಕು ಅಂತ ಕಾಯ್ತಿದ್ದೀನಿ. ನನ್ನ ಬಿಟ್ಟು ಅವರಿಬ್ರಿಗೆ ಬೇರೆ ಶತ್ರು ಇದ್ದಾನೆ ಅಂದರೆ ನನಗೆ ಖುಷಿನೇ. ವಾವ್, ನಾನು ನಿನ್ನ ಬಗ್ಗೆ ಅನ್ಕೊಂಡಿದ್ದಕ್ಕೂ ನೀನು ಈಗಿರೋದಕ್ಕೂ ಸಂಬಂಧನೇ ಇಲ್ಲ. ಅದೇ ಯಾರಿಗೂ ಗೊತ್ತಿಲ್ಲದಿರೋ ನನ್ನ ಸೀಕ್ರೆಟ್ ನಿನಗೆ ಹೇಗೆ ಗೊತ್ತಾಯಿತು ಅಂತ ಈಗ ಅರ್ಥ ಆಯಿತು. ಹೇಗೆ? ಕಳ್ಳನ ದಾರಿ ಕಳ್ಳನೇ ಬಲ್ಲ ಅಂತಾರಲ್ಲ, ಹಾಗೆ. ಹೇಳಿ, ಮುಂದಿನ ಹೆಜ್ಜೆ ಏನು? ನಾನೇನು ಮಾಡಬೇಕು? ನಕ್ಷತ್ರ ಸಫರ್ ಆಗೋದನ್ನು ನೋಡೋದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ. ನಕ್ಷತ್ರ ಆ ಮನೇಲಿ ಇರಬಾರ್ದು. ಅವಳನ್ನು ಆ ಮನೆಯಿಂದ ಹೊರಗಡೆ ಕರ್ಕೊಂಬರೋಕ್ಕಾಗತ್ತಾ? ನೀನಿಷ್ಟು ಮಾಡಿದ್ರೆ ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಅಷ್ಟೇ? ತತ್ಸೋ ನಕ್ಷತ್ರ ಆ ಮನೆಯಿಂದ ಹೊರಗಡೆ ಬರಬೇಕು ಅಷ್ಟೇ ತಾನೆ? ಹೀಗೆ ಮಾಡಿ ತೋರಿಸ್ತೇನೆ. ಬಿ ರೆಡಿ ಫಾರ್ ದ ಸರ್ಪ್ರೈಸ್. ಛೇ, ಎಷ್ಟು ಮಿಸ್ ಆಗ್ಬಿಟ್ಲು. ಆ ಕಡೆ ಆ ಮೌರ್ಯನು ಯಾಮಾರಿಸ್ಬಿಟ್ಟ. ಅಟ್ಲೀಸ್ಟ್ ಅವಳ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಬೋದಿತ್ತು. ಇನ್ಮೇಲೆ ತೀರಾ ಹುಷಾರಾಗಿರ್ಬೇಕು. ಇಲ್ಲ ಅಂದರೆ ಅಮ್ಮ ನನ್ನನ್ನು ನಂಬಿ ಯಾವ ಕೆಲಸನೂ ಕೊಡಲ್ಲ. ಏನ್ ಅಂಕಲ್, ನಿಮ್ಮ ಮಗಳಿಗೆ ಸ್ವಲ್ಪನೂ ಹೊತ್ತು ಗೊತ್ತು ಅನ್ನೋದಿಲ್ವಾ? ಬೆಳಗ್ಗೆನೆ ಹೋಗಿದ್ದು, ಇನ್ನೂ ಬಂದಿಲ್ಲ. ನಿಮಗೇನು ಚಿಂತೆನೇ ಇಲ್ವಾ? ಇಷ್ಟು ಆರಾಮಾಗಿ ಕೂತಿದ್ದೀರಲ್ಲ. ಅಯ್ಯೋ ನಿನ್ನ, ನನ್ನ ಮಗಳು ನನ್ನ ಮನೆ, ಅದನ್ನೆಲ್ಲ ಕೇಳಕ್ ನೀನ್ ಯಾವಳೆ? ಎಲ್ರಿಗೂ ನನ್ನ ಮಗಳ ಮೇಲೆ ಕಣ್ಣು. ಪಾಪ ಆ ಮಗುನ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಲ್ಲ ಅಂತೀರಿ? ಅದು ಅಂಕಲ್, ನಾನು ಅಂಥದ್ದು ಏನು ಕೇಳಿದೆ? ಕತ್ಲಾಗಿದೆ, ಅವಳು ಇನ್ನೂ ಬಂದಿಲ್ಲ, ಭಯ ಆಗಲ್ವಾ? ಹ್ಞೂ ಕಣೋ ತುಕಾರಮ್ಮ, ಬೆಳಿಗ್ಗೆ ಹೋದವಳು, ಒಂದು ಫೋನ್ ಇಲ್ಲ ಏನಿಲ್ಲ, ಯೋಚನೆ ಆಗಲ್ವಾ? ಹಾಗಂತ ಕಂಡ್ಕೊಂಡವ್ರೆಲ್ಲ ನನ್ನ ಮಗಳ ಬಗ್ಗೆ ಮಾತಾಡೋದು ನನಗಿಷ್ಟ ಇಲ್ಲ. ಅವ್ರದ್ದು ಎಷ್ಟು ಕೆಲಸ ಇದೆಯೋ ಅದನ್ನ ಮಾಡ್ಕೊಂಡು ತೆಪ್ಪಗಿರ್ಬೇಕು. ಇಲ್ಲ ಅಂದ್ರೆ ಓಡಿಸ್ತೀನಿ. ಅಲ್ಲ, ನನಗೆ ಯಾವ ಕರ್ಮ ಅಂತ ಇಂಥವಕ್ಕೆಲ್ಲ ಬಿಟ್ಟು ಊಟ ತಿಂಡಿ ಹಾಕೊಂಡು ಮನೇಲಿ ಇಟ್ಕೋಬೇಕು? ಹಾಳಾಗಿ ಹೋಗ್ಲಿ, ಇವಳ ಬಗ್ಗೆ ಯಾಕೆ ಮಾತಿವಾಗ? ಮೊದಲು ನೀನು ಶ್ವೇತಂಗೆ ಫೋನ್ ಮಾಡಿ ಎಲ್ಲಿದ್ರು ಬರಕ್ ಹೇಳು. ಓಹ್, ಬಂದ್ಯಾ ಮಗಳೇ? ನಾನೇ ನಿನಗೆ ಫೋನ್ ಮಾಡೋಣ ಅಂತಿದ್ದೆ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಹೊರಗಡೆ ಏನೇ ಕೆಲಸ ನಿಂಗೆ? ಏಯ್, ನಾಯಿ ಥರ ಬಿದ್ದಿರಬೇಕು. ಅದು ಬಿಟ್ಟು ತಿಂದು ಕೊಬ್ಬಿ ಬಾಲ ಬಿಚ್ಚಿದ್ರೆ, ಕಚ್ಚಕ್ಕೆ ಬಂದರೆ ಬಾಲ ಹಲ್ಲು ಎರಡನ್ನು ಕಟ್ ಮಾಡಿ ಬಿಸಾಕ್ತೀನಿ. ಏನ್ ನನಗೆ ಜೋರ್ ಮಾಡ್ತೀಯಾ? ನೀನ್ ಈ ತರ ಊರು ಸುತ್ತಿದ್ರೆ ಇಲ್ಲಿ ಜಯಾಂತಿ ನೋಡ್ಕೊಳ್ಳೋರು ಯಾರು? ನನಗೆ ಗೊತ್ತು, ನಾನು ಮಾಡ್ತೀನಿ. ನೀನ್ ದೊಡ್ಡಸ್ಕೆ ತೋರ್ಸ್ಕೊಂಡು ಮಧ್ಯ ಬರ್ದೆ ತೆಪ್ಪಗಿದ್ರೆ ನಿನಗೆ ಒಳ್ಳೇದು. ಇದು ನನ್ನ ಮಗಳು ಅಂದ್ರೆ, ಮಾತು ಅಂದ್ರೆ ಹೀಗಿರ್ಬೇಕು. ಅವಳು ಪಾಪ ಎಷ್ಟ್ ದಿನ ಅಂತ ಇಂಥವ್ರಿಗೆಲ್ಲ ಹೆದರ್ಕೊಂಡು ಇರೋದು. ಸರಿಯಾಗಿ ಕೊಟ್ರು. ಏಯ್ ಹೋಗೆ, ಎಲ್ಲಾದ್ರೂ ಹೋಗಿ ಒಂದ್ ಮೂಲೆಯಲ್ಲಿ ಸುಮ್ಮನೆ ತೆಪ್ಪಗ್ ಬಿದ್ಕೋ. ಬಂದ್ಬಿಟ್ಲು ನಮ್ಮ ಮನೆಗೆ ಬಂದು ನಮ್ಮ ಮೇಲೆ ಸವಾರಿ ಮಾಡಕ್ಕೆ.
ಡೌಟೇ ಇಲ್ಲ. ಈ ಗ್ಯಾಪಲ್ಲಿ ಏನೋ ನಡೆದಿದೆ, ಏನೋ ದೊಡ್ಡದಾಗೆ ಪ್ಲ್ಯಾನ್ ಆಗಿದೆ. ಇಲ್ಲ ಅಂದರೆ ಇವಳಿಗೆ ಇಷ್ಟು ಕಾನ್ಫಿಡೆನ್ಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಏನಾಗಿರ್ಬೋದು? ಡೈರಿ ನೋಡಿದ್ರೆ ತಲೆ ಕೆಡುತ್ತೆ. ಓಡ್ ಬಂದ್ಬಿಡ್ತಾಳೆ. ಧರ್ನೀಶಾ, ಫಾರಿನ್ನು, ಬನಶಂಕರಿ ಪಾರ್ಕು, ಅವ್ರ ಅಜ್ಜಿ ಕತೆ. ಇದ್ದಿದ್ರೆ ಕತೆ ಹೇಳ್ಕೊಂಡು ರಾತ್ರಿ ಎಲ್ಲ ಇಲ್ಲೇ ಕಳೆದು ಬಿಡ್ತಾಳೆ. ಫಸ್ಟು ಈ ಡೈರಿನ ಎಲ್ಲಾದರೂ ಮುಚ್ಚಿಡಬೇಕು, ಇಲ್ಲಾಂದರೆ ರಾತ್ರಿ ಎಲ್ಲ ಬರೀ ಕತೆನೇ ಧರ್ನೀಶಾ ಗಿರ್ನೀಶಾ ಅಂದ್ಕೊಂಡು. ಏನೋ ಮಾಡ್ತಿದ್ದೆ? ಏನಿಲ್ವಲ್ಲ. ಯಾಕೋ ಒಂಥರ ಆಡ್ತಿದ್ಯಾ? ಏನೊಂಥರ? ಒಂಥರನೂ ಇಲ್ಲ, ಇನ್ನೊಂದ್ ಥರನೂ ಇಲ್ಲ. ನಿದ್ದೆ ಬರ್ತಿದೆ, ಲೈಟ್ ಆಫ್ ಮಾಡಿ ಮಲ್ಕೋ. ಏನ್ ಇಷ್ಟೊತ್ತಿಗೆ ನಿದ್ದೆ? ನನಗೆ ಸ್ವಲ್ಪ ಕೆಲಸ ಇದೆ. ಏನ್ ಕೆಲಸ ನಕ್ಷತ್ರ? ನನಗೆ ನಿದ್ದೆ ಬರ್ತಿದೆ, ಲೈಟ್ ಆಫ್ ಮಾಡು. ಒಂದು 1/4 ಗಂಟೆ ಕಣೋ, ನನ್ಗೊಂದು ಹೊಸ ಕತೆ ಫ್ಲಾಶ್ ಆಗಿದೆ, ಅದನ್ನ ಬರಿಬೇಕು, ಇಲ್ಲಾಂದ್ರೆ ನಾನು ಮರ್ತೇ ಹೋಗ್ತೀನಿ. ಬರೀ ಅದೇ ಬರೀತೀವಿ, ನಾನು ನೋಡ್ತೀನಿ. ಏನಾದ್ರು ಅಂದ್ಯಾ? ಏನಿಲ್ಲ. ಎಲ್ಲೋಯ್ತು? ನಾನು ಇಲ್ಲೇ ಇಟ್ಟಿದ್ದೆ. ನಕ್ಷತ್ರ, ನನಗೆ ನಿದ್ದೆ ಬರ್ತಿದೆ ನಕ್ಷತ್ರ, ಲೈಟ್ ಆಫ್ ಮಾಡು. ಲೈಟ್ ಆಫ್ ಮಾಡ್ತಾ ಇದ್ರೆ ನಿದ್ದೆ ಬರಲ್ಲ ನನಗೆ. ಇರೋ ನಿಂದೊಳೆ, ನನ್ ಕತೆ ಪುಸ್ತಕ ಕಾಣ್ತಿಲ್ಲ ಅಂತ ನಾನು ಇದೀನಿ. ಓ, ಏನ್ ಇವಳು ಅವಾರ್ಡ್ ವಿನ್ನಿಂಗ್ ರೈಟರು, ಇವಳು ಬರೀದೇ ಹೋದ್ರೆ ಕತೆ ಮುಂದಕ್ಕೆ ಹೋಗಲ್ಲ, ಯಾರು ಕೇಳೋದು ಇಲ್ಲ. ಛೇ, ಈ ಜಗತ್ತು ನನ್ನಂತ ಟ್ಯಾಲೆಂಟ್ಗೆ ಸಪೋರ್ಟೇ ಮಾಡಲ್ಲ. ಹೌದು, ಲಿಟ್ರೇಚರ್, ಕನ್ನಡ ಲಿಟ್ರೇಚರ್ಗೆ ಒಂದು ದೊಡ್ಡ ಲಾಸು. ಹೋಗೋ, ಒಂದಿನ ಬರುತ್ತೆ ಕಣ, ಅವತ್ತು ಗೊತ್ತಾಗುತ್ತೆ ನನ್ ಕತೆ ಬೆಲೆ ಏನಂತ. ನಾನು ಅವತ್ತು ಮಾತಾಡ್ತೀನಿ. ಅವತ್ತೇ ಮಾತಾಡುವಂತೆ. ಸದ್ಯಕ್ಕೆ ಲೈಟ್ ಆಫ್ ಮಾಡು, ನಿದ್ದೆ ಬರ್ತಿದೆ.